ಬಾಣಂತಿಯರ ಸಾವು 5 ಲೆಕ್ಕ ಬಳ್ಳಾರಿದು ಹೇಳ್ತಾ ಇದ್ದಾರೆ. ಆದರೆ 5 ವರ್ಷದ ಲೆಕ್ಕವನ್ನ ನೋಡ್ಬಿಟ್ರೆ ಗಾಬರಿ ಆಗಿ ಹೋಗುತ್ತೆ. ಯಾವ ಪಕ್ಷಗಳು ಕೂಡ ಈ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳಿಲ್ವಾ? ಯಾವ ಸರ್ಕಾರದಲ್ಲಿದ್ದಂಥ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ಗಮನ ಹರಿಸಲಿಲ್ವಾ? ಆರೋಗ್ಯ ಮಂತ್ರಿಗಳಿಗೂ ಕೂಡ ಇದು ಕಣ್ಣಿಗೆ ಕಾಣಿಸ್ಲಿಲ್ವಾ? ಆ ಕುಟುಂಬಗಳ ಶಾಪ ಎಷ್ಟರ ಮಟ್ಟಿಗೆ ತಟ್ಟುತ್ತೆ ನಿಮಗೆಲ್ಲ ಅಂತ ಹೇಳಿ. 1-2 ಲೆಕ್ಕಗಳನ್ನು ಕೊಡ್ತಾ ಹೋಗ್ಬಿಟ್ರೆ ಈಗ ಸಂಕಟ ಆಗುತ್ತೆ, ನೋವಾಗುತ್ತೆ. ಇಷ್ಟೆಲ್ಲ ನಾವು ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿರುವಂಥ ಸಂದರ್ಭದಲ್ಲೂ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ ಅಂತಂದ್ರೆ ಸಂಕಟ ಆಗಲ್ವೇನ್ರಿ? ಇನ್ಯಾತಕ್ಕೆ ಬೇಕು ನಿಮಗೆಲ್ಲ ಈ ಟೆಕ್ನಾಲಜಿಗಳು? ವೈದ್ಯಕೀಯ ಅಲ್ಲಿಗೆ ಹೋಗ್ಬಿಟ್ಟಿದೆ, ಇಲ್ಲಿಗೆ ಹೋಗ್ಬಿಟ್ಟಿದೆ ಅಂತ ಹೇಳಿ ಬಾಣಂತಿಯರ ಸಾವಿಗೆ ಕಾರಣ ಕೇಳಿದ್ರೆ 5 ವರ್ಷಗಳ ಲೆಕ್ಕ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ಕಚೇರಿಯ ಈ ಲೆಕ್ಕದ ಅರ್ಥ ಏನು? ಅವಾಗ್ಲೂ ಆಗಿತ್ತು, ಈಗಲೂ ಆಗಿದೆ ಬಿಡ್ರಿ ಅನ್ನೋ ರೀತಿನ, ಹಿಂದೆಯೂ ಕೂಡ ಬಾಣಂತಿಯರ ಸಾವಾಗಿದೆ, ಈಗಲೂ ಕೂಡ ಸಾವಾಗಿದೆ ಅನ್ನುವಂಥ ಲೆಕ್ಕ ಇದ್ದಂಗಿದೆ. ಬಾಣಂತಿಯರ ಸಾವಿಗೆ ಹೊಣೆಗಾರರು ಯಾರು? ರಾಜ್ಯ ಸರ್ಕಾರನ ಇಲ್ಲ ಅಧಿಕಾರಿಗಳು? ಯಾರೆಲ್ಲ ಇದ್ದೀರೋ ಅವರೆಲ್ಲ ಹೊಣೆಗಾರರೇ. ಆ ಕುಟುಂಬಗಳು ಏನೇ ಶಾಪ ಹಾಕೋದಾದ್ರೆ ಹಾಕಿ, ಅವರಿಗೆ ತಟ್ಟಬೇಕು. ಅದು ಯಾಕೆ ಅಂತಂದರೆ ಸುಮ್ಮನೆ ಬಿಡೋದಿಲ್ಲ. ಹೆಣ್ಮಕ್ಳ ಮರಗು, ಆ ಮಕ್ಕಳ ಮರಗಂತೂ ಇನ್ನೂ ತಟ್ಟುತ್ತೆ ನಿಮಗೆ. ಹುಟ್ಟಿದಾಗಲೇ ಪಾಪ ತಾಯಿಯಂದಿರನ್ನು ಕಳ್ಕೊಂಡಿರುವಂಥ ಮಕ್ಕಳ ಪರಿಸ್ಥಿತಿ, ಬೆಳೆದು ನಿಂತಿರುವಂಥ ನಾವೇ ಕಳ್ಕೊಂಡಾಗಲೇ ನಮ್ಗೆ ಆ ಸಂಕಟ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಆ ಮಕ್ಕಳು ಹುಟ್ಟಿದಾಗಿಂದ ತಾಯಿನೇ ಇರೋದಿಲ್ವಲ್ರಿ, ಎದೆ ಹಾಲು ಕುಡಿಯೋಕ್ಕೂ ಇರಲ್ವಲ್ಲ. ಅಷ್ಟು ನಿಮಗೇನೂ ಅನ್ಸಲ್ವಾ? ನಿಮ್ಮ ಮನೇಲಿ ಯಾರು ಹೆಣ್ಮಕ್ಳು ಕೇಳಲ್ವಾ? ಇಂಥವೆಲ್ಲ ಯಾರು ಕೇಳಲ್ವಾ ನೀವು ಅಧಿಕಾರದಲ್ಲಿದ್ದಂಥವ್ರು? ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು. ಬಾಣಂತಿಯರ ಸಾವಿನ ವಿಚಾರದಲ್ಲಿ ಇನ್ನೂ ಕೂಡ ರಾಜಕೀಯ ನಿಂತಿದೆ. ಬಾಣಂತಿಯರ ಸಾವಿಗೆ ಕಾರಣ ಕೇಳಿದ್ರೆ 5 ವರ್ಷಗಳ ಲೆಕ್ಕವನ್ನು ಮುಖ್ಯಮಂತ್ರಿಗಳ ಕಚೇರಿ ಕೊಡುತ್ತೆ. ಸಿಎಂ ಕಚೇರಿಯ ಲೆಕ್ಕದ ಅರ್ಥ ಏನು ಹಾಗಿದ್ದಾಗ? ಹಿಂದೆಯೂ ಕೂಡ ಬಾಣಂತಿಯರ ಸಾವಾಗಿದೆ, ಈಗಲೂ ಕೂಡ ಸಾವಾಗಿದೆ ಅಂತಾನೆ. ಬಾಣಂತಿಯರ ಸಾವಿಗೆ ಹೊಣೆಗಾರರು ಯಾರು ಆಗಿದ್ದಾಗ? ರಾಜ್ಯ ಸರ್ಕಾರನ ಇಲ್ಲ ಅಧಿಕಾರಿಗಳ? ಯಾರನ್ನ ಇಲ್ಲಿಯವರೆಗೂ ಕೂಡ ಕ್ರಮ ತಗೊಂಡಿದ್ದೀರಾ ನೀವು? ಯಾವೆಲ್ಲ ಅಧಿಕಾರಿಗಳಿದ್ರಿ, ಯಾರೆಲ್ಲ ಆರೋಗ್ಯ ಮಂತ್ರಿಗಳಿದ್ರಿ, ಯಾರೆಲ್ಲ ಮುಖ್ಯಮಂತ್ರಿಗಳಿದ್ರಿ, ಯಾವ ಕಣ್ಣಿಗೆ ಕಾಣಿಸ್ತಿಲ್ವಾ? ಆ ಮಕ್ಕಳು ಏನ್ರಿ ಅನ್ಬೇಕು ನಿಮಗೆ? ಎದೆ ಹಾಲು ಕುಡಿಯಕ್ಕಾಗಿರ್ಲಿಲ್ವಲ್ರಿ ಆ ಮಕ್ಕಳಿಗೆ? ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳು ಯಾರು ಕೇಳಲ್ವಾ? ನೀವು ಅಧಿಕಾರದಲ್ಲಿದ್ದೀರಾ, ಮಂತ್ರಿಗಳಾಗಿದ್ದೀರಾ, ಅದ್ರ ಬಗ್ಗೆ ತನಿಖೆ ಮಾಡಿಸ್ರಿ. ಯಾಕ್ರಿ ಹೆಣ್ಮಕ್ಳು ಸಾಯ್ತಾ ಇದ್ದಾರಂತೇಳಿ? ಇದು ಕೇವಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವನ್ನಪ್ಪಿರುವಂಥ ಲೆಕ್ಕನ? ಅದಷ್ಟೇ ಕೊಟ್ಟಂಗೆ ಕಾಣಿಸ್ತಾ ಇದೆ ಸರ್ಕಾರ. ಖಾಸಗಿ ಆಸ್ಪತ್ರೆಗಳಲ್ಲಿ ಯಾಕೆ ಸಾಯೋದಿಲ್ಲ? ನಿಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಯಾಕೆ ಸಾಯ್ತಾರೆ? ಆ ಕುಟುಂಬಗಳ ಪರಿಸ್ಥಿತಿ ಏನಾಗಬೇಕು? ಆ ಮಗುವಿನ ಪರಿಸ್ಥಿತಿ ಏನಾಗಬೇಕು? ಏನಾಗುತ್ತೆ ಆ ಮಗು? ಎದೆ ಹಾಲು ಕುಡಿಬೇಕು ನೀವೇ ಪ್ರಚಾರ ಮಾಡ್ತೀರಾ, ಜಾಹೀರಾತುಗಳನ್ನ ಕೊಡ್ತೀರಾ. 6 ತಿಂಗಳು ಎದೆ ಹಾಲು ಕುಡಿಸ್ಬೇಕು ತಾಯಿ ಎದೆಯಲ್ಲಿ. ಇಲ್ಲಿ ಹುಟ್ಟಿದಾಗಲೇ ಮಗುವನ್ನು ತಾಯಿನ ಕಳ್ಕೊಳ್ಳುತ್ತೆ. ಎದೆ ಹಾಲು ಎಲ್ಲಿಂದ ಕುಡಿಯತ್ತೆ ಅದು? ನಿಮ್ಗೇನು ಅನ್ಸಲ್ವಾ? ಅದ್ರ ಬಗ್ಗೆ ಕರುಳೆ ಇಲ್ವಾ ನಿಮಗೆ? ಅಥವಾ ಎದೆಯನ್ನೂ ಇಲ್ವಾ, ಹೃದಯನೇ ಇಲ್ವಾ ನಿಮಗೆ? ಮನಸ್ಸನ್ನೋದೇ ಇಲ್ವಾ ಅಂತ ನಿಮಗೆಲ್ಲ? ಸತ್ತೋಗ್ಬಿಟ್ಟಿದೆಯಾ ಅಂತ ಅದು? ಬರೀ ರಾಜಕೀಯ, ದುಡ್ಡು ಮಾಡು, ತಿಂತಾ ಇರು, ಅಲ್ಲಿ ಚುನಾವಣೆ ಇಲ್ಲಿ, ಇಲ್ಲಿ ಚುನಾವಣೆ ಇಲ್ಲಿ, ನಾವು ಗೆದ್ದಿದ್ದೀವಿ, ಅವರನ್ನು ಬೈಕೊಂಡು ತಿರುಗಾಡು, ಇದೇ ಆಗೋಯ್ತಾ ನಿಮ್ದು ಹಣೆ ಬರ? ಲೆಕ್ಕ ನೋಡ್ಕೊಳ್ಳಿ. 5 ವರ್ಷದಲ್ಲಿ ಒಟ್ಟು ಸಾವು ಇದು ಸರ್ಕಾರ ಕೊಡುತ್ತೆ. ಯಾಕೆ ಇಲ್ಲಿ ಸತ್ರು ಅನ್ನೋದನ್ನು ಹೇಳ್ತಾ ಇಲ್ಲ, ಲೆಕ್ಕ ಕೊಟ್ಟಿದೆ. ಆವಾಗಲೂ ಆಗಿದೆ ಬಿಡ್ರಿ, ಈಗಲೂ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿದೆ. ನೋಡಿ, 2019ರಿಂದ 2020ರಲ್ಲಿ 662 ಸಾವಾಗುತ್ತೆ ಬಾಣಂತಿಯರದ್ದು. 2020ರಿಂದ 2021ರಲ್ಲಿ ಆ ಸಂಖ್ಯೆ 700 ದಾಟುತ್ತೆ. 714 ಮಕ್ಕಳು ಅನಾಥವಾಗಿತ್ತು. ಅನಾಥ ಆಶ್ರಮಗಳು ಯಾಕಾಗ್ತಾ ಇದೆ ನೋಡಿ? ಒಂದಕ್ಕೊಂದು ಲಿಂಕ್ ಹೇಗಿದೆ? ಪಾಪ ಕುಟುಂಬದವ್ರನ್ನ ಸಾಕಿರಬಹುದು, ಆದರೆ ಆ ಗಂಡ ಇನ್ನೊಂದು ಮದುವೆ ಆಗುವಂಥ ಪರಿಸ್ಥಿತಿಗೆ ಬಂದರೆ ಆ ಮಗುವಿನ ಪರಿಸ್ಥಿತಿ ಏನಾಗುತ್ತೆ? ಹಂಗೆ ನೋಡ್ಕೊಳ್ಳುತ್ತಾರ ಅದನ್ನು? ಇವೇನು ಯೋಚನೆ ಮಾಡೋಕ್ಕಾಗೋದೇ ಇಲ್ವಾ ನಿಮಗೆ? ಬರೀ ರಾಜಕೀಯ, ಬರೀ ರಾಜಕೀಯ. 2021-22ರಲ್ಲಿ 595. ಒಂದು ಕಾಂಗ್ರೆಸ್ ಮತ್ತು JDS ಅಧಿಕಾರದಲ್ಲಿದ್ದಂಥ ಸಂದರ್ಭ, ಇನ್ನೊಂದು BJP ಅಧಿಕಾರಕ್ಕೆ ಬಂದಂಥ ಸಂದರ್ಭ. ಯಾಕೆ 2013ರಿಂದ ಕೊಟ್ಬಿಡಿ. 2013ರಿಂದ 18ರಲ್ಲಿ ಅಧಿಕಾರದಲ್ಲಿ ಇದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಅವಧಿಯಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು ಅದು ಲೆಕ್ಕ ಸಿಗುತ್ತೆ ಅಲ್ಲ, ಕೊಟ್ಬಿಡಿ ಅದನ್ನು. ಯಾಕೆ ರಾಜಕೀಯವನ್ನು ಮಾಡ್ತೀರಾ ಇಂಥ ಸಾವಿನಲ್ಲೂ ಕೂಡ? BJP ಅವರು ಈಗೇನು ಮಾಡ್ತಾ ಇದ್ದೀರಾ? ನಿಮ್ಮ ಅಧಿಕಾರದಲ್ಲಿ ಯಾಕೆ ಕಣ್ಣಿಗೆ ಕಾಣಿಸ್ತಿಲ್ಲ ಇದು? 2022-23ರಲ್ಲಿ 527 ಸಾವಾಗತ್ತೆ. 23-24ರಲ್ಲಿ 518 ಸಾವಾಗತ್ತೆ. 24-25ರಲ್ಲಿ 348 ಸಾವಾಗತ್ತೆ. ಏನು ಹೇಳೋಣ ಇದಕ್ಕೆಲ್ಲ? ಯಾರಾದರೂ ಒಬ್ಬರಾದ್ರೂ ಜವಾಬ್ದಾರಿ ತಗೊಳ್ಳಿ. ಆಗುತ್ತಾ ನಿಮ್ಮ ಹತ್ರ ಯಾರಿಗಾದ್ರೂ ಜವಾಬ್ದಾರಿ ತಗೊಳ್ಳೋಕ್ಕೆ? ಯಾರೂ ತಗೊಳ್ಳಲ್ಲ. ನನಗೆ ಸಂಬಂಧ ಇಲ್ಲ, ನನಗೆ ಸಂಬಂಧ ಇಲ್ಲ, ಮೈಗೆ ಎಣ್ಣೆ ಹಚ್ಕೊಂಡು ಓಡಾಡ್ತಾ ಇರಿ.
ಏನಾದರೂ ಕೇಳಿದ್ರೆ ಹಿಂದೆ ಅವರ ಅವಧಿಯಲ್ಲಿ ಆಗಿತ್ರಿ, ನಮ್ಮ ಅವಧಿಯಲ್ಲಿ ಅಷ್ಟೇನಾ ಅನ್ನುವಂಥದ್ದು. ಯಾಕೆ ನಿಮ್ಮ ಮನೆಯಲ್ಲಿ ಯಾರಿಗೂ ಏನೂ ಆಗಲ್ವಾ ಈ ರೀತಿಯಾಗಿ? ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡೆಲಿವರಿ ಕಳಿಸಿ ನೋಡೋಣ. ತಾಕತ್ತಿದೆಯಾ ನಿಮ್ಮ ಹತ್ರ? ಕಮಾನ್, ಅದೊಂದು ರೂಲ್ಸ್ ಮಾಡಿಬಿಡಿ. ಇನ್ಮೇಲೆ ಮಂತ್ರಿಗಳು, ಶಾಸಕರುಗಳು, ಮುಖ್ಯಮಂತ್ರಿಗಳು ನಿಮ್ಮ ಮನೆಯಲ್ಲಿ ಯಾರಾದರೂ ಹೆಣ್ಮಕ್ಳು ಡೆಲಿವರಿ ಆಗಬೇಕು ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿನೇ ಡೆಲಿವರಿ ಆಗಬೇಕು. ಅವಾಗ ಸರ್ಕಾರಿ ಆಸ್ಪತ್ರೆಗಳು ಸುಧಾರಿಸುತ್ತೇನೋ ಅದಂದ್ರೆ ನೋಡ್ಬಿಡೋಣ ಒಂದ್ಸಲ. ಅದಕ್ಕೆಂದ್ರೆ ನಿಮ್ಗೆ ಸಂಬಂಧ ಇಲ್ಲ. ಬಡವರಿಗೋಸ್ಕರ ನಾವು. ಯಾವುದು ಬಡವರಿಗೋಸ್ಕರ? ನೀವು ಸಾಯ್ತಾ ಇದ್ದಾರೆ, ಇದು ಬಡವರಿಗೋಸ್ಕರ, ಇದು ಕಣ್ಣಿಗೆ ಕಾಣಿಸಲ್ಲ. ಮಹಿಳೆಯರಿಗೋಸ್ಕರ ನಾವು. ಯಾಕೆ ಮಹಿಳೆಯರು ಸಾಯ್ತಾ ಇಲ್ವಾ ಇಲ್ಲಿ? ಮಕ್ಕಳಿಗೋಸ್ಕರ ನಾವು. ಮುಂದಿನ ಭವಿಷ್ಯ ಏನು? ಮಕ್ಕಳ ಅನಾಥ ಮಾಡೋದಾ? ಇವ್ಯಾವ ಕಣ್ಣಿಗೆ ಕಾಣಿಸಲ್ಲ. ನೋಡಿ, ನಿಮ್ಮ ಮನೆಯಲ್ಲಿರುವಂಥ ಒಂದು ರೂಲ್ಸ್ ಅನ್ನ ಮಾಡಿಬಿಡಿ. ಏನೇನೋ ರೂಲ್ಸ್ ಅನ್ನ ತರ್ತಿರಲ್ವಾ, ಇದನ್ನೊಂದು ತಂದುಬಿಡಿ. ಯಾರೆಲ್ಲ ಅಧಿಕಾರಿಗಳಿದ್ದೀರೋ, ಯಾರೆಲ್ಲ ಜನಪ್ರತಿನಿಧಿಗಳಿದ್ದೀರೋ, ಶಾಸಕರಿದ್ದೀರೋ, ವಿಧಾನ ಪರಿಷತ್ನ ಸದಸ್ಯರಿದ್ದೀರೋ, ಎಲ್ಲರೂ ತಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳ ಡೆಲಿವರಿ ಆಗಬೇಕು ಅಂದ್ರೆ ಅದು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಆಗಬೇಕು. ಅದನ್ನು ಮಾಡಿಸಿ. ಅವಾಗ ಸರ್ಕಾರಿ ಆಸ್ಪತ್ರೆಗಳಾದರೂ ಸುಧಾರಿಸುತ್ತೇನೋ. ನಿಮಗೆ ಹುಷಾರಿಲ್ಲ ಅಂತಂದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗು, 5 ಲಕ್ಷ 7 ಲಕ್ಷ 10 ಲಕ್ಷ ಬಿಲ್ ಕೊಡು, ಸರ್ಕಾರ ಬರ್ಸುತ್ತೆ ಜನ ಕಟ್ಟಿರುವಂಥ ಟ್ಯಾಕ್ಸ್ ಅಲ್ಲಿ. ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳು ಹೆರಿಗೆಗೋಸ್ಕರ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ, ಅದನ್ನು ದುಡ್ಡು ಕೊಡುತ್ತೆ ಸರ್ಕಾರನೇ, ಅದು ಜನ ಕಟ್ಟಿರುವಂಥ ತೆರಿಗೆ. ಆದರೆ ಬಡವರು ಮಾತ್ರ ಈ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು, ಸಾಯ್ತಾ ಇರಬೇಕು. ಕೇಳೋನಿಲ್ಲ, ಹೇಳೋನಿಲ್ಲ. ಕೇಳಿದ್ರೆ ಹಿಂದಿನ ವರ್ಷದಲ್ಲಿ ಆಗಿಲ್ವೇನ್ರಿ, ಅವರ ಅಧಿಕಾರದಲ್ಲಿ ಆಗಿಲ್ವೇನ್ರಿ ಅಂತ ಹೇಳಿ ಯೋಚನೆ ಮಾಡೋ ಶಕ್ತಿ ಏನಾದರೂ ಇದೆಯಾ? ಫಸ್ಟ್ ಅಧಿಕಾರಿಗಳು, ನಾನು ಹೇಳದ್ನಲ್ಲ, ಫಸ್ಟ್ ಅಧಿಕಾರಿಗಳು ಯಾರೇ ಇರಲಿ, ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳ ಹೆರಿಗೆಯನ್ನು ಸರ್ಕಾರಿ ಆಸ್ಪತ್ರೆಗಳನ್ನೆಲ್ಲ ಮಾಡಿಸಿ. ಜನಪ್ರತಿನಿಧಿಗಳು ಯಾರೇ ಇರಲಿ, ಅದು ಕಾರ್ಪೊರೇಟರ್ ಇರಲೋ ಅಥವಾ ನಿಮಗೆ ಇನ್ನುಳಿದಂಥ MLAಗಳು ಬರಲೋ, MLCಗಳು ಬರಲೋ, ಮಂತ್ರಿಗಳು ಬರಲೋ, ಎಲ್ಲರೂ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳನ್ನ ಮೊದಲು ಸರ್ಕಾರಿ ಆಸ್ಪತ್ರೆಗೇನೆ ಕಳಿಸಿ ನೋಡೋಣ, ಅವಾಗ ಸುಧಾರಿಸುತ್ತಾ ಅಂತ ಹೇಳಿ. ಅವಾಗೂ ಆಗಿಲ್ಲ ಅಂತಂದ್ರೆ ಅವಾಗ ನೋಡೋಣ, ಹೌದು ವ್ಯವಸ್ಥೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿ. ಏನು ಮಾತಾಡಿದ್ದಾರೆ ನೋಡಿ ಮೊದಲು. ಎಲ್ಲ ಸುಮ್ಮನೆ ಇಲ್ಲ ನೋಡಿಲ್ಲ, ಅದೆಲ್ಲ ಸುಮ್ಮನೆ ಅವರು ಪ್ರಚಾರಕ್ಕೆ ಹೇಳ್ತಾ ಇರುವಂಥದ್ದು. ಯಾಕಂದರೆ ಮರಣಗಳಾಗ್ತದೆ ಈ ರಾಜ್ಯದಲ್ಲಿ, ಮರಣಗಳಾಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆಯಿತಾ. ಯಾವುದೂ ಕೂಡ ಅದರಲ್ಲಿ ಎಲ್ಲ ವೈದ್ಯಕೀಯ ಕಾರಣಗಳಿಂದನೇ ಆಗಿರುವಂಥದ್ದು. ಬೆಳಗಾವಿಯಲ್ಲಿ ನಾನು ಇರ್ತಕ್ಕಂಥದ್ದು, ಪ್ರತಿ ವರ್ಷ ಕೆಲವು ಜನ ಆಸ್ಪತ್ರೆಗಳಲ್ಲಿ ಮೃತಪಟ್ಟೇ ಪಡ್ತಾರೆ. ಆಸ್ಪತ್ರೆಗಳಲ್ಲಿ ಎಷ್ಟೋ ಜನ ಸಾವಿನ ಸಂಖ್ಯೆ ಇದ್ದೇ ಇರ್ತದೆ. ಅದನ್ನು ಇಟ್ಕೊಂಡು ನಂಬರ್ಗಳು ಇಟ್ಕೊಂಡು ಇಷ್ಟು 300 ಸತ್ತೋಗಿದ್ದಾರೆ, 200 ಸತ್ತೋಗಿದ್ದಾರೆ, ಹೋದ ವರ್ಷ ಪ್ರತಿ ವರ್ಷವೂ ಕೂಡ ಜನ ಅಲ್ಲಿ ತೀರ್ಕೊಳ್ತಾರೆ. ಸೊ ಅದಕ್ಕೂ ಇದಕ್ಕೂ ದಯವಿಟ್ಟು ಸುಮ್ಮನೆ ಯಾವುದೋ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾತನಾಡಬಾರ್ದು. ಏನಾದರೂ ಅಲ್ಲಿ ನಿಜವಾಗ್ಲೂ ಲೋಪದೋಷಗಳಾಗಿದೆ ಅದರ ಬಗ್ಗೆ ಮಾತನಾಡೋಣ. ಮತ್ತು ನಮ್ಮ ವ್ಯವಸ್ಥೆಗಳಲ್ಲಿ ಇನ್ನೂ ಸರಿಪಡಿಸುವಂಥದ್ದು ಬೇಕಾದಷ್ಟಿದೆ, ಅದರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಕರ್ನಾಟಕ ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ನೋಡಿದ್ರೆ ನಾವು ಉತ್ತಮ ದರ್ಜೆಯಲ್ಲಿದ್ದೇವೆ. ಆದರೆ ನಮ್ಮ ಕೇರಳ ಮತ್ತು ತಮಿಳುನಾಡು ನಮಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಾವು ಅವರ ಒಂದು ಯಾವ ರೀತಿಯಾಗಿ ಅಲ್ಲಿ ನಿಯಂತ್ರಣ ಮಾಡ್ತದೆ ಅದೇ ಥರ ನಾವು ಹೋಗಬೇಕೆ ಹೊರತು. ಕರೆಕ್ಟ್ ಸರ್, ಮರಣಗಳಾಗ್ತಾ ಇದೆ. ಮರಣಗಳ ಸಾಮಾನ್ಯ ಆಗುತ್ತೆ ಮರಣಗಳು. ನಿಮಗೇನಾಗಬೇಕಾಗಿದೆ? ಬಡವರ ಮನೆಯಲ್ಲಿರುವಂಥ ಮರಣಗಳು ತಾನೇ. ಶೋ ಮಿ ಒನ್ ಮಿನಿಸ್ಟರ್ ಸರ್, ಶೋ ಮಿ ಒನ್. ಯಾವುದಾದ್ರೂ MLA ಮಂತ್ರಿಗಳು ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳು ಹೆರಿಗೆಯಿಂದಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನು ಶೋ ಮಾಡಿ. ಮರಣಗಳಾಗತ್ತೆ. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ಯಾವುದರಿಂದ ಆಗ್ತಾ ಇರುವಂಥ ಮರಣ ಇದು? ಬಾಣಂತಿಯರು ಡೆಲಿವರಿ ಟೈಮಲ್ಲಿ ಆಗೋದು ಬೇರೆ, ಅದರ ಲೆಕ್ಕ ಇನ್ನೇನಿದೆಯೋ ಗೊತ್ತಿಲ್ಲ ನನಗೆ. ಇದು ಬಾಣಂತಿಯರ ಸಾವು. ಡೆಲಿವರಿ ಸಂದರ್ಭದಲ್ಲಿ ಆಗುವಂಥ ಸಾವುಗಳಿತ್ತು, ಅದು ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಬಾಣಂತಿಯರ ಸಾವು ಆಗ್ತಾ ಇದೆ ಅಂತಂದ್ರೆ ಏನು ಹೇಳೋಣ ಸರ್? ಯಾರಾದರೂ ಒಬ್ಬರಾದರೂ ಜನಪ್ರತಿನಿಧಿಗಳ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳು ಹೆರಿಗೆಯಿಂದಾಗಿ ಬಾಣಂತಿಯರ ತನ್ನ ಸಾವನ್ನಪ್ಪಿರುವಂಥದ್ದು ಒಂದು ಶೋ ಮಾಡಿ. ಸಾಮಾನ್ಯ ಅಲ್ವಾ ಮರಣ? ನನ್ನ ಸಹೋದ್ಯೋಗಿ ಈಗ ಪವಿತ್ರ ಕಡತಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಎಷ್ಟು ಸುಲಭವಾಗಿ ಹೇಳ್ತಾರೆ, ಇವ್ರ ಮನೆಯಲ್ಲಿರುವಂಥವ್ರಿಗೆ ಯಾರಿಗೂ ಏನೂ ಆಗಿಲ್ಲ ಇಲ್ಲಿಯವರೆಗೂ, ಯಾವ ಜನಪ್ರತಿನಿಧಿಗಳ ಮನೆಯಲ್ಲೂ ಕೂಡ ಈ ರೀತಿ ಆಗಿಲ್ವೇನೋ. ಮರಣ ಆಗುತ್ತೆ, ಸಾಮಾನ್ಯವಾಗಿ ಮರಣ ಆಗುತ್ತೆ ಅಂತಾರೆ. ಅಂದರೆ ಸಾಮಾನ್ಯ ಆಗೋಗ್ಬಿಟ್ಟಿದೆಯಾ ಅಂತ ಮರಣ ಇವರಿಗೆಲ್ಲ? ಅರುಣ್, ಅದೇ ಆಗಿರುವಂಥದ್ದು. ಯಾಕಂದ್ರೆ ಬಾಣಂತಿಯರ ಸಾವಿನ ವಿಚಾರದಲ್ಲಿ ಅವರ ಪಕ್ಷದ ಅವಧಿಯಲ್ಲಿ ಇಷ್ಟಾಗಿದೆ, ನಮ್ಮ ಪಕ್ಷದ ಅವಧಿಯಲ್ಲಿ ಇಷ್ಟಾಗಿದೆ ಅನ್ನುವಂತಹ ಅಂಕಿಅಂಶವನ್ನ ಕೊಡೋದೇ ಕಟುಕತನ ಅಂತ ಅನ್ಸುತ್ತೆ. ಅದರಲ್ಲೂ ಕೂಡ ಸಾವು ಕಾಮನ್ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ರೆ ನಿಜಕ್ಕೂ ಕೂಡ ಅದು ಅಮಾನವೀಯ. ಯಾಕಂದ್ರೆ ಇಲ್ಲಿ ಆಗಿರುವಂಥದ್ದು ಡೆಲಿವರಿ ಸಂದರ್ಭದಲ್ಲಿ ಒಂದಿಷ್ಟು ಸಮಸ್ಯೆಗಳಿಂದ, ಆರೋಗ್ಯ ಸಮಸ್ಯೆಗಳಿಂದ ಆದ್ರೆ ಅದಕ್ಕೆ ಬೇರೇನೋ ಅನ್ಬೇಕು. ಆದ್ರೆ ಇಲ್ಲಿ ಖುದ್ದು CM ಕಚೇರಿಗೆ ಮಾಹಿತಿ ಬಿದ್ದ
ಆ ದಾಖಲೆಗಳು ಕೂಡ ಪಬ್ಲಿಕ್ ಟಿವಿಯಲ್ಲಿ ಲಭ್ಯ ಆಗಿದೆ. ಅದರಲ್ಲೂ ಕೂಡ ದಾಖಲೆಯಲ್ಲಿ ಹೇಳ್ತಾರೆ ಅಷ್ಟೂ ಜನ ಮಹಿಳೆಯರು ಏನು ಸಾವನ್ನಪ್ಪಿದ್ದಾರೆ ಆ ಬಾಣಂತಿಯರಿಗೆ ಕಾರಣವಾಗಿರುವಂಥದ್ದು ಕಿಡ್ನಿ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದು. ಅಂದ್ರೆ ಔಷಧಿಯಿಂದ ಸಮಸ್ಯೆಯಾಗಿದೆ ಅಥವಾ ಏನ್ ಕಾರಣ, ಬಹು ಅಂಗಾಂಗ ವೈಫಲ್ಯ ಅನ್ನುವಂಥದ್ದನ್ನ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅಟ್ ಲೀಸ್ಟ್ ಆ ಸಾವಿನ ಡೆತ್ ಆಡಿಟ್ ರಿಪೋರ್ಟ್ ಅನ್ನ ನಾವು ಕಂಪ್ಲೀಟ್ ಆಗಿ ಮಾಡಿದಿದ್ರೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅಷ್ಟೊಂದು ಅಂಕಿಅಂಶವನ್ನ ನೋಡ್ತಾ ಇದ್ರೆ ಅರುಣ್, ಕೋಟಿ ದುಡ್ಡನ್ನ ವ್ಯಯ ಮಾಡುತ್ತೆ ಸರ್ಕಾರ, ಅದರಲ್ಲೂ ಕೂಡ ಅಂಗನವಾಡಿಗಳಲ್ಲೂ ಕೂಡ ಕೊಡುತ್ತೆ. ಸೊ ಇಷ್ಟೊಂದು ದುಡ್ಡನ್ನ ವ್ಯಯ ಮಾಡಿದ ಮೇಲೂ ಯಾಕೆ ಈ ರೀತಿಯ ಸಾವಾಗಿದೆ ಅನ್ನುವಂಥದ್ದನ್ನ ಬಹುಶಃ ಮುಚ್ಚಿಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಕಾಡುತ್ತೆ. ಎಲ್ಲಾ ಸರ್ಕಾರದ ಅವಧಿಯಲ್ಲಿ ಈಗೇನೋ ಇವರು ಬಿಜೆಪಿ ಆಗಿರ್ಬೋದು, ಅವರು ಕೂಡ ರಾಜಕೀಯವನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ವಿಸಿಟ್ ಅನ್ನ ಕೊಡ್ತಾ ಇದ್ದಾರೆ. ಅವರ ಸರ್ಕಾರದ ಅವಧಿಯಲ್ಲಾಗಿದೆ, ಕಾಂಗ್ರೆಸ್ ಇದನ್ನು ಸಮರ್ಥನೆ ಮಾಡ್ಕೊಂಡಿದೆ, ಆ ಸರ್ಕಾರದ ಅವಧಿಯಲ್ಲೂ ಕೂಡ ಆಗಿದೆ. ಸಾಮಾನ್ಯವಾಗಿ ವರ್ಷದಿಂದ ವರ್ಷಕ್ಕೆ ಅಂಕಿ ಅಂಶಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗಬೇಕು. ಆದ್ರೆ ಈ ವರ್ಷದ ರಿಪೋರ್ಟ್ ಅನ್ನ ನೋಡ್ತಾ ಇದ್ರೆ ಅದರಲ್ಲೂ ಕೂಡ ಹೆಚ್ಚಾಗಿದೆ ಅಂಕಿಅಂಶ. ಈವನ್ ಈಗ ವಾಣಿ ವಿಲಾಸವನ್ನ ತೆಗೆದುಕೊಂಡ್ರೆ ಅಲ್ಲೂ ಕೂಡ ಅಂಕಿಅಂಶವನ್ನ ನೋಡಿದ್ರೆ 60ಕ್ಕೂ ಒಂದು ವರ್ಷದಲ್ಲಿ 60 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಅಂದ್ರೆ ಇಷ್ಟೊಂದು ಫೆಸಿಲಿಟಿ ಇರುವಂತಹ ಬೆಂಗಳೂರು ಆಗಿರ್ಬೋದು ಅಥವಾ ಇಡೀ ಕರ್ನಾಟಕ ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯನ್ನ ಮಾಡಿದೆ ಅಂತಾರೆ. ಸೊ ಈ ರೀತಿಯ ಸಾವೇನಿದೆ ಅದು ಇಡೀ ಇಲಾಖೆ ತಲೆ ತಗ್ಗಿಸುವಂತಹ ವಿಚಾರ. ಈ ರೀತಿಯಾಗಿ ಅಂದ್ರೆ ಕೇವಲವಾಗಿ ಅದನ್ನ ಸಾವನ್ನ ಪರಿಗಣಿಸುವಂತದ್ದು ನಿಜಕ್ಕೂ ಕೂಡ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ಕೋಬೇಕಾಗಿದೆ. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.